ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಫಿಲಿಪ್ಪಿ ಪತ್ರಿಕೆಯ 4ನೇ ಅಧ್ಯಾಯದ 4ನೇ ವಚನದ ಆಧಾರದಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ಓದಿಕೊಳ್ಳುತ್ತಾ ಬಂದಂತೆ ತಿರುಗೊಂದಾವರ್ತಿ ಸಂತೋಷಿಸುವುದಕ್ಕೆ ಇರುವ ಕಾರಣಗಳಲ್ಲಿ ಇನ್ನೊಂದು ವಚನವನ್ನ ಓದಿಕೊಳ್ಳುವ ಹಾಗೆ 2ನೇ ಕೊರಿಂಥ ಪತ್ರಿಕೆಯ 6ನೇ ಅಧ್ಯಾಯದ 10ನೇ ವಚನವನ್ನ ಓದಿಕೊಳ್ಳುವ ಹಾಗೆ ವಚನವು ಹೀಗೆ ಬರೆದದೆ, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂದು ಬರೆದದೆ. ಅಪೊಸ್ತಲನಾದ ಶ್ರೇಷ್ಠನಾದ ಪೌಲನ ಒಂದು ಉನ್ನತವಾದ ಹಾಗೂ ಸಂತೋಷ ಪಡಬಹುದಾದ ಸನ್ನಿವೇಶದ ಒಂದು ಮಾತು. ಕ್ರಿಸ್ತನ ಸೇವೆಯಲ್ಲಿ ಎದುರಾಗಬಹುದಾದ ಸಂದರ್ಭಗಳನ್ನು ಆಧರಿಸಿ ಈ ಆತ್ಮೀಯ ಜೀವಿತದಲ್ಲಿ ಹೇಗೆ ಸಂತೋಷಿಸಬಹುದು ಎಂಬ ಸಂಗತಿಯನ್ನ ಅಪೊಸ್ತಲನಾದ ಪೌಲನು ಮಾತನಾಡುತ್ತಿದ್ದಾನೆ. ನಾವು ಆಲೋಚಿಸುತ್ತಿರುವಂತಹ ವಿಷಯ ಫಿಲಿಪ್ಪಿ ಪತ್ರಿಕೆಯ 4ನೇ ಅಧ್ಯಾಯದ 4ನೇ ವಚನದ ಆಧಾರದಲ್ಲಿ ಸಂತೋಷಿಸಬೇಕು ಮತ್ತು ಸಂತೋಷಿಸುವುದಕ್ಕೆ ಕಾರಣಗಳು ಎಂದು ನೋಡಿಕೊಳ್ಳುವ ಹಾಗೆ ಈ ವಚನ ಭಾಗದಲ್ಲಿ ಪ್ರಾರಂಭದ ಮಾತನ್ನು ಮಾತ್ರ ನೋಡಿಕೊಳ್ಳುವರಾಗಿರೋಣ. ಇಲ್ಲಿ ಪೌಲನ ಮಾತಿನ ತಾತ್ಪರ್ಯವು ಸಾಮಾನ್ಯವಾಗಿ ಗಮನಿಸುವ ಹಾಗೆ ಈ ಲೋಕ ಪ್ರಯಾಣದಲ್ಲಿ ಮುಂದುವರಿಯುತ್ತಿರುವಂತಹ ಸಮಯಗಳಲ್ಲಿ ದುಃಖ ಪಡಬಹುದಾದ ಅನೇಕ ಸಂಗತಿಗಳು ಸವಾಲಿನ ಹಾಗೆ ಕಾಣಬರುವಂತವುಗಳಾಗಿವೆ. ಅಂತಹ ಸನ್ನಿವೇಶಗಳಲ್ಲಿಯೂ ಸಂತೋಷವಾಗಿ ಕಾಣಬರಬೇಕಾಗಿದೆ ಎಂದು ಪೌಲನು ಹೇಳುತ್ತಿದ್ದಾನೆ. ತನ್ನ ಅನುಭವವನ್ನು ತಿಳಿಸುವ ಹಾಗೆ ದುಃಖದ ಸಂದರ್ಭಗಳ ನಡುವೆ ಇದ್ದರೂ ತನ್ನ ಹೃದಯದಲ್ಲಿ ಯಾವಾಗಲೂ ಸಂತೋಷದ ಬುಗ್ಗೆಯನ್ನು ಅನುಭವಿಸುತ್ತಾ ಇದ್ದಾನೆ. 2ನೇ ಅಧ್ಯಾಯದ 3ನೇ ವಚನ ಓದುವಾಗ ಫಿಲಿಪ್ಪಿ ಪತ್ರಿಕೆಯಲ್ಲಿ, ಆದ ಕಾರಣ ನಾನು ಬಂದಾಗ ನನ್ನನ್ನು ಸಂತೋಷ ಪಡಿಸತಕ್ಕವರಿಂದ ದುಃಖ ಹೊಂದಬಾರದೆಂದು ಯೋಚಿಸಿ ಆ ಸಂಗತಿಯನ್ನು ಪತ್ರಿಕೆಯ ಮೂಲಕವೇ ತಿಳಿಸಿದನು. ನನ್ನ ಸಂತೋಷವು ನಿಮ್ಮೆಲ್ಲರ ಸಂತೋಷ ಎಂದು ತಿಳಿದು ನಿಮ್ಮೆಲ್ಲರ ವಿಷಯದಲ್ಲೂ ನನಗೆ ಭರವಸವಿತ್ತು ಎಂಬುದಾಗಿ ಹೇಳುವಂಥದ್ದು ವಿಶೇಷವಾದ ಒಂದು ಸಂಗತಿ. ಇಲ್ಲಿ ಪೌಲನ ಜೀವಿತವನ್ನು ಗಮನಿಸುವ ಹಾಗೆ ತಾನು ತನ್ನ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು, ಹಿಂಸೆಗಳು, ಬಂಧನಗಳ ಸಮಯಗಳು ಮತ್ತು ಸಂಕಷ್ಟಗಳನ್ನು ಅನುಭವಿಸಿದ ಅನೇಕ ಸಂದರ್ಭಗಳನ್ನು ದಾಟುತ್ತಿದ್ದಾನೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ, ಪರಿಸ್ಥಿತಿಗಳು ಈ ರೀತಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ತನ್ನ ಸಂತೋಷವನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ ಎಂಬುದೇ ವಿಶೇಷ. ಯಾಕೆಂದರೆ ಇಲ್ಲಿ ಪೌಲನು ದೃಢವಾಗಿ ಹೇಳುತ್ತಾ ಬಂದಿರುವಂತಹ ಸಂತೋಷದ ಸಂದರ್ಭಗಳು ಹೀಗೆ ಹೇಳಬೇಕಾದರೆ ಅವನ ಸಂತೋಷದ ಕ್ಷಣಗಳು ಎದುರಾದ ಪರಿಸ್ಥಿತಿಗಳ ಮೇಲೆ ಕಾಣಬರುತ್ತಿಲ್ಲ, ಬದಲಾಗಿ ತಾನು ನಂಬಿದ್ದ ಭರವಸೆಗೆ ಕಾರಣನಾದ ನಂಬಿಗಸ್ತನಾದ ದೇವರ ಮೇಲಿನ ನಂಬಿಕೆಯ ಮೇಲೆಯೇ ಪರಿಪೂರ್ಣವಾಗಿ ಆಧಾರವಾಗಿದ್ದಿತ್ತು. ಯೆಶಾಯನ ಪ್ರವಾದನೆ ಪುಸ್ತಕದ 41ನೇ ಅಧ್ಯಾಯದ 10ನೇ ವಚನವನ್ನು ಓದುವಾಗ ಅಲ್ಲಿ ಗಮನಿಸುವ ಹಾಗೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಎಷ್ಟು ಸಾರಿ ಓದಿರುವ ಸಂದರ್ಭಗಳು ನಮ್ಮೆಲ್ಲರ ಜೀವಿತದಲ್ಲಿ ಇರುವುದುಂಟಲ್ಲ. ಅನೇಕ ಬಾರಿ ದುಃಖದ ಸಮಯಗಳಲ್ಲಿ ದಾಟುತ್ತಿರುವಾಗ ಈ ವಚನ ಬಲಪಡಿಸಿ, ಧೈರ್ಯಪಡಿಸಿ, ಸಮಾಧಾನವನ್ನು ತಂದು ಕೊಟ್ಟಿದೆಯಲ್ಲ. ಭರವಸೆಗೆ ಕಾರಣನಾದ ದೇವರ ಮೇಲೆಯೇ ಪರಿಪೂರ್ಣವಾಗಿ ಭರವಸೆ ಇಟ್ಟು ನಡೆಯುವುದಾದರೆ ಜೀವನದ ಪ್ರಯಾಣದಲ್ಲಿ ದುಃಖ ಬಂದಾಗಲೂ ಕೈ ಬಿಡದ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಇಲ್ಲಿ ಆತನು ನಮ್ಮೊಂದಿಗಿದ್ದಾನೆ ಎಂಬ ಭರವಸೆಯೇ ಸಂತೋಷ ಪಡುವುದಕ್ಕಿರುವ ಮೂಲ ಕಾರಣವಾಗಿದೆ. ಕಳೆದ ದಿನದಲ್ಲಿ ಧ್ಯಾನಿಸುತ್ತಾ ಬಂದಿರುತ್ತೇವಲ್ಲ, ಲೂಕನ ಸುವಾರ್ತೆಯ 10ನೇ ಅಧ್ಯಾಯದ 20ನೇ ವಚನದ ಆಧಾರದಲ್ಲಿ ಬರೆಯಲ್ಪಟ್ಟಂತೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟದ್ದಕ್ಕಾಗಿ ಸಂತೋಷಿಸಬೇಕು. ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 2 ಮತ್ತು 3ನೇ ವಚನಗಳನ್ನು ಅಭ್ಯಾಸಿಸುವಾಗ 3ನೇ ವಚನವು ಬರೆಯಲ್ಪಟ್ಟಂತೆ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಈ ಆತ್ಮೀಯ ಪ್ರಯಾಣದಲ್ಲಿ ಜೀವನದಲ್ಲಿನ ಪರೀಕ್ಷೆಗಳು ದೇವರನ್ನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಅವಲಂಬಿಸುವಂತೆ ಮಾಡುತ್ತವೆ. ಇವು ನಮ್ಮ ಆತ್ಮೀಕ ಬೆಳವಣಿಗೆಗೆ ಕಾರಣವಾಗುತ್ತವೆ. ಕಷ್ಟದ, ದುಃಖದ ಪರಿಸ್ಥಿತಿಗಳು ಕ್ರಿಸ್ತನಲ್ಲಿಯೇ ನಮ್ಮ ನಂಬಿಕೆಯನ್ನು ಬಲಪಡಿಸುವಂತವುಗಳಾಗಿವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಚನದಲ್ಲಿ ಗಮನಿಸುವಂತೆ ಪವಿತ್ರಾತ್ಮನ ಫಲ ಸಂತೋಷ. ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.